ನಾನೇ ಬ್ರಹ್ಮಾಂಡದ ಏಕೈಕ ಸೃಷ್ಟಿಕರ್ತ, ಎಲ್ರಿಗಿಂತ ಗ್ರೇಟ್ ಅನ್ನೋ ಅಹಂಕಾರ ಅವನನ್ನು ಆವರಿಸಿಕೊಂಡಿತ್ತು. ಒಂದು ಸಲ ದೇವಸಭೆಯಲ್ಲಿ ಬ್ರಹ್ಮ ತನ್ನ 5ನೇ ಮುಖದಿಂದ, ಆದರೆ ಅಲ್ಲಿಂದಲೇ ಶುರುವಾಗುತ್ತೆ ಅಸಲಿ ಕತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಕೈಯಿಂದ ಕಳ್ಸ್ಕೊಳ್ಳೋದೇ ಇದೆ. ಒಬ್ಬ ಭಿಕ್ಷುಕನಾಗಿ ಸುದೀರ್ಘ ಯಾನ ಶುರು ಮಾಡ್ತಾನೆ. ಈ ಘೋರ ಪಾಪದಿಂದ ಮುಕ್ತಿ ಸಿಗ್ಬೇಕು, ಕೈಗೆ ಅಂಟಿರೋ ಕಪಾಲ ಬಿಡಿಸ್ಕೋಬೇಕು ಅಂತಂದ್ರೆ ಅನ್ನ ಹಾಕಿದ್ರು, ಧಾನ್ಯ ಹಾಕಿದ್ರು ಅದು ತುಂಬ್ತಾನೆ ಇರಲಿಲ್ಲ. ಹಾಕಿದ ತಕ್ಷಣ ಮಂಗ ಮಾಯ, ಮುಕ್ತಿ ಕೊಡುವಂತ ಒಂದು ಊರಲ್ವಾ. ಶಿವ ಅಲ್ಲಿಗೆ ಕಾಲಿಡ್ತಿದ್ದ ಹಾಗೆ ಆ ತಾಯಿಯ ದಿವ್ಯ ಹಸ್ತದಿಂದ ಬಿದ್ದ ಒಂದು ಮುಷ್ಟಿ ಭಿಕ್ಷೆಯಿಂದ ಆ ಭಾರದಿಂದ ಅಂತಿಮವಾಗಿ ಶಿವ ಮುಕ್ತನಾಗಿ ನಿಟ್ಟುಸಿರುಬಿಡ್ತಾನೆ. ಪ್ರವಾಸ ಅನ್ನೋದು ಕಾಲಕ್ಕೂ ಹೊಸ ರೂಪ ಪಡಿತಾನೆ ಬಂದಿದೆ. ಈ ಕಾನ್ಸೆಪ್ಟ್ ಈಗಲ್ಲ, ಪುರಾಣ ಕಾಲದಿಂದಲೇ ಇತ್ತು. ಅದನ್ನ ವಿಹಾರ ಅಂತ ಹೇಳ್ತಿದ್ರು, ಯಾತ್ರೆ ಅಂತಿದ್ರು, ಅಥವಾ ಅದಕ್ಕೆ ಇನ್ನೂ ಬೇರೆ ಯಾವುದೋ ಹೆಸರಿತ್ತು. ಆದರೆ ಅದ್ಭುತ ಕಥೆಗಳೆಲ್ಲ ಹುಟ್ಟಿದ್ದು ಪ್ರಯಾಣದಲ್ಲೇ. ಆ ಕಥೆಗಳ ಪ್ರಪಂಚವೇ ಈ ಮೈಥೋ ಟ್ರಾವೆಲ್. ಇವತ್ತಿನ ಕಥೆ ಶಿವನದ್ದು. ಒಂದು ಕಾಲದಲ್ಲಿ ಬ್ರಹ್ಮದೇವನಿಗೂ 5 ತಲೆಗಳಿತ್ತು. ನಾನೇ ಬ್ರಹ್ಮಾಂಡದ ಏಕೈಕ ಸೃಷ್ಟಿಕರ್ತ, ಎಲ್ರಿಗಿಂತ ಗ್ರೇಟ್ ಅನ್ನೋ ಅಹಂಕಾರ ಅವನನ್ನು ಆವರಿಸಿಕೊಂಡಿತ್ತು. ಒಂದು ಸಲ ದೇವಸಭೆಯಲ್ಲಿ ಬ್ರಹ್ಮ ತನ್ನ 5ನೇ ಮುಖದಿಂದ ಶಿವನನ್ನ ಸಿಕ್ಕಾಪಟ್ಟೆ ಲಘುವಾಗಿ ಕೀಳಾಗಿ ನಿಂದಿಸ್ಬಿಡ್ತಾನೆ. ಇದನ್ನ ಕೇಳಿ ಶಿವನಿಗೆ ಕೋಪ ನೆತ್ತಿಗಿರುತ್ತೆ. ತಕ್ಷಣವೇ ತನ್ನ ಭೀಕರ ಭೈರವ ರೂಪ ತಾಳಿ ಬ್ರಹ್ಮನ ಅಹಂಕಾರದ ಪ್ರತೀಕವಾಗಿದ್ದ ಆ 5ನೇ ತಲೆನ ಉಗುರಿನಿಂದಲೇ ಚಿವುಟಿ ಕಿತ್ತಾಕ್ತಾನೆ. ಆದರೆ ಅಲ್ಲಿಂದಲೇ ಶುರುವಾಗುತ್ತೆ ಅಸಲಿ ಕತೆ. ಬ್ರಹ್ಮನ ತಲೆ ಕತ್ತರಿಸಿದ ತಕ್ಷಣ ಶಿವನಿಗೆ ಬ್ರಹ್ಮಹತ್ಯ ದೋಷ ಅನ್ನೋ ಮಹಾಪಾಪ ತಟ್ಬಿಡುತ್ತೆ. ಆ ಕತ್ತರಿಸಿದ ಕಪಾಲ ಅಂದ್ರೆ ತಲೆಬುರುಡೆ ಶಿವನ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಕೈಯಿಂದ ಕಳ್ಸ್ಕೊಳ್ಳೋದೇ ಇಲ್ಲ. ಈ ಘೋರ ಪಾಪದಿಂದ ಮುಕ್ತಿ ಸಿಗ್ಬೇಕು, ಕೈಗೆ ಅಂಟಿರೋ ಕಪಾಲ ಬಿಡಿಸ್ಕೋಬೇಕು ಅಂತಂದ್ರೆ ಒಂದೇ ದಾರಿ ಇದ್ದಿದ್ದು. ಅದೇನು ಅಂತಂದ್ರೆ ಕಪಾಲವನ್ನೇ ಭಿಕ್ಷೆ ಪಾತ್ರೆಯನ್ನಾಗಿ ಮಾಡಿಕೊಂಡು ದಿಗಂಬರನಾಗಿ ಇಡೀ ಜಗತ್ತಿನಾದ್ಯಂತ ಊರೂರು ಅಲೆತ ಪ್ರಯಾಣ ಮಾಡಬೇಕು, ಭಿಕ್ಷೆ ಬಿಡಬೇಕು. ಹೀಗೆ ಮಹಾದೇವ ಒಬ್ಬ ಭಿಕ್ಷುಕನಾಗಿ ಸುದೀರ್ಘ ಯಾನ ಶುರು ಮಾಡ್ತಾನೆ. ನದಿಗಳು, ದೊಡ್ಡ ದೊಡ್ಡ ಪರ್ವತಗಳು, ದಟ್ಟ ಅರಣ್ಯಗಳು, ಋಷಿಗಳ ಆಶ್ರಮಗಳು, ಹಾಗೆ ಸಿಕ್ಕಪಕ್ಕಿ ಜಾಗಗಳನ್ನೆಲ್ಲ ಸುತ್ತಾಡಿ ಪ್ರಕೃತಿ ಎಷ್ಟು ಸುಂದರವಾಗಿದ್ರು, ದಾರಿಗಳು ಎಷ್ಟು ವಿಶಾಲವಾಗಿದ್ರು ಶಿವನಿಗೆ ಎಲ್ಲೂ ಮನಸ್ಸಿಗೆ ಶಾಂತಿನೇ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಆ ಬ್ರಹ್ಮ ಕಪಾಲದ ತೂಕ ಆ ತರ ಇತ್ತು. ಅದಕ್ಕೆ ಯಾರು ಎಷ್ಟೇ ಅನ್ನ ಹಾಕಿದ್ರು, ಧಾನ್ಯ ಹಾಕಿದ್ರು ಅದು ತುಂಬ್ತಾನೆ ಇರಲಿಲ್ಲ. ಹಾಕಿದ ತಕ್ಷಣ ಮಂಗ ಮಾಯ. ಹೀಗೆ ಹಸಿವು, ಅವಮಾನ, ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸ್ತಾ 100 ವರ್ಷಗಳ ಕಾಲ ಇಡೀ ಭೂಮಂಡಲವನ್ನೆಲ್ಲ ಶಿವ ಸುತ್ತಿದ್ರೂ ಪಾಪ ಮಾತ್ರ ವಿಮೋಚನೆ ಆಗ್ಲೇ ಇಲ್ಲ. ಲೊಕೇಶನ್ ಎಷ್ಟೇ ಚೇಂಜ್ ಮಾಡಿದ್ರು ಆತನ ಪರಿಸ್ಥಿತಿ ಮಾತ್ರ ಬದಲಾಗ್ಲೇ ಇಲ್ಲ. ಆ ಕಪಾಲದ ಭಾರವನ್ನ ಹಂಗೆ ಕೈಯಲ್ಲಿ ಹೊತ್ಕೊಂಡು ನರಳು ಸಾಕ್ತಿದ್ದ. ಕೊನೆಗೆ ಅಲ್ದಾಡ್ತಾ ಶಿವ ಪವಿತ್ರವಾದ ಕಾಶಿ ಕ್ಷೇತ್ರಕ್ಕೆ ಬರ್ತಾನೆ. ಕಾಶಿ ಅಂದ್ರೇನೆ ಮುಕ್ತಿ ಕೊಡುವಂತ ಒಂದು ಊರಲ್ವಾ. ಶಿವ ಅಲ್ಲಿಗೆ ಕಾಲಿಡ್ತಿದ್ದ ಹಾಗೆ ಮಹಾವಿಷ್ಣುವಿನ ಪತ್ನಿ ಅಂದ್ರೆ ಅನ್ನಪೂರ್ಣೇಶ್ವರಿ ದೇವಿ ಬಂದು ಆ ಬ್ರಹ್ಮ ಕಪಾಲಕ್ಕೆ ಭಿಕ್ಷೆ ಹಾಕ್ತಾಳೆ. ಆ ತಾಯಿಯ ದಿವ್ಯ ಹಸ್ತದಿಂದ ಬಿದ್ದ ಒಂದು ಮುಷ್ಟಿ ಭಿಕ್ಷೆಯಿಂದ ಆ ಕಪಾಲ ಸಂಪೂರ್ಣವಾಗಿ ತುಂಬ ಹೋಗುತ್ತೆ. ಕಪಾಲ ತುಂಬಿದ ತಕ್ಷಣ ಶಿವನಿಗೆ ತಟ್ಟಿದ್ದ ಬ್ರಹ್ಮಹತ್ಯೆ ದೋಷ ಕೂಡ ವಿಮೋಚನೆ ಆಗ್ಬಿಡುತ್ತೆ. ಆ ಬ್ರಹ್ಮ ಕಪಾಲ ಶಿವನ ಕೈಯಿಂದ ಕಳಚಿ ಕೆಳಗೆ ಬೀಳುತ್ತೆ. ಆ ಭಾರದಿಂದ ಅಂತಿಮವಾಗಿ ಶಿವ ಮುಕ್ತನಾಗಿ ನಿಟ್ಟುಸಿರು ಬಿಡ್ತಾನೆ. ನಾವೇನೋ ಲೈಫಲ್ಲಿ ಬೇಸರ ಆಯ್ತು ಅಂತ ಬೇರೆ ಯಾವುದೋ ಹೊಸ ಜಾಗಕ್ಕೋ ಟ್ರಿಪ್ಗೋ ಹೋಗ್ತಿರ್ತೀವಿ. ಆದ್ರೆ ನಮ್ಮ ಮನಸ್ಸಿನ ಆಳದಲ್ಲಿ ಆ ಅಹಂಕಾರ, ಕೋಪ, ದ್ವೇಷ, ಬೇಜಾರು ಅಥವಾ ಹಳೆಯ ನೋವಿನ ಹೊರೆ ಇವೆಲ್ಲವೂ ನಮ್ಮ ಜೊತೆನೇ ಇರುತ್ತೆ. ಹಾಗಿದ್ರೆ ಪ್ರಯೋಜನ ಏನು? ನೀವೆಷ್ಟೇ ದೇಶಗಳನ್ನು ಸುತ್ತಿ, ಎಂಥದ್ದೇ ವರ್ಲ್ಡ್ ಕ್ಲಾಸ್ ರೆಸಾರ್ಟ್ಗಳಿಗೆ ಹೋಗಿ ಮನಸ್ಸಿಗೆ ಮಾತ್ರ ಯಾವಾಗಲೂ ಶಾಂತಿ ಸಿಗೋದಿಲ್ಲ. ಶಿವನಿಗೆ ಇಡೀ ಭೂಮಂಡಲವನ್ನೇ ಸುತ್ತಿದ್ರೂ ನೆಮ್ಮದಿ ಸಿಗದೆ ಇದ್ದ ಹಾಗೆ. ಕಾಶಿಯಲ್ಲಿ ಆ ಕಪಾಲದ ಭಾರ ಕೆಳಗೆ ಇಳಿದ ತಕ್ಷಣನೇ ಶಿವನಿಗೆ ನೆಮ್ಮದಿ ಸಿಕ್ತು ನೋಡಿ. ಹಾಗೇನೆ ಮನುಷ್ಯನಾದವನ ಲೈಫಲ್ಲಿ ನೆಮ್ಮದಿ ಕಾಣಬೇಕು ಅಂದ್ರೆ ಮೊದಲು ತನ್ನ ಮನಸ್ಸಿಗೆ ಅಂಟಿಕೊಂಡಿರೋ ಆ ಹಳೆಯ ನೆನಪುಗಳು, ನೋವುಗಳು, ಈಗೋ ಅನ್ನುವಂಥ ಒಂದು ಕಪಾಲವನ್ನ ಎಲ್ಲಾದರೂ ಒಂದು ಕಡೆ ಕಳಿಸಿಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಮೈಥೋ ಟ್ರಾವೆಲ್ ಕತೆ. ಇಂತಹ ವಿಶೇಷ ಕತೆಗಳು ಪ್ರವಾಸಿ ಪ್ರಪಂಚದಲ್ಲಿ ಬರ್ತಾ ಇರುತ್ತೆ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದ. ನಾನು ಪ್ರಮೋದ.